ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ನಮ್ಮ ಮನೆಯಲ್ಲಿ ಅಷ್ಟಮಿ ಪೂಜೆ ಮಾಡಿದರು. ಸೊ ಅಷ್ಟಮಿ ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಿ ದೇವರಿಗೆಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿದರು. ಸೊ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಮಾರ್ನಿಂಗ್ 8 o'clock ಲ್ಯಾಬ್ ಇದೆ. ಸೊ ಇವಾಗ ಬೇಗ ರೆಡಿಯಾಗಿದ್ದೀನಿ, ಹೊರಡಬೇಕು ಕಾಲೇಜ್ಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನೀವು ಎಲ್ಲರಿಗೂ ಕಾಲೇಜ್ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಸೊ ನಮ್ಮ ಕೈಲಿ ಆದಷ್ಟು ವ್ಲಾಗ್ನ ಮಾಡ್ತಿದ್ದೀನಿ. ಟಿಫನ್ ಆಯಿತು ಇವಾಗ ಜಸ್ಟ್. ಸೊ ಇವಾಗ ಹೊರಡಬೇಕು. ಸೊ 8 o'clock ಬೇಗ ಲ್ಯಾಬ್ ಇದೆ. ಸೊ 7 o'clock ಮನೆ ಬಿಡ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋನ ಏನು ತನಕ ನೋಡಿ. ಹಾಯ್ ಗೈಸ್, ನನ್ನ ಹೆಸರು ಆಗ್ತದೆ. ಇನ್ಮೇಲೆ ನಾನು ಇವ್ರ ಜೊತೆ ಬ್ಲಾಗ್ಸ್ ಬರ್ತೀನಿ. ಇವ್ರ ಚಾನಲ್ನ ಪ್ಲೀಸ್ ಲೈಕ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ಮೇಲೆ ನೋಡಿ ಬರ್ತಾಳೆ ಗೈಸ್ ನನ್ನ ಜೊತೆ ವ್ಲಾಗ್ ಮಾಡೋದಕ್ಕೆ. ವ್ಲಾಗ್ನ ಇವರೆಲ್ಲ ನೋಡ್ತಿದ್ದಾರೆ ಇವಾಗ ಕುತ್ಕೊಂಡಿದ್ವಿ. ಚಂದನ ಇಷ್ಟ ತನಕನೂ ವ್ಲಾಗ್ ಬರ್ತೀನಿ ಅಂತ ಹೇಳಿದ್ರು ಗೈಸ್. ಇವಾಗ ಬರಲ್ಲ ಅಂತ ಮುಖ ಮುಚ್ಕೊಂತಿದ್ದಾಳೆ. ಮಾತಾಡು, ಇವತ್ತೇನೇನಾಯ್ತು ಹೇಳು. ಲ್ಯಾಬಲ್ಲಿ ಏನೇನು ಮಾಡ್ತಾರೆ? 8 o'clock ಲ್ಯಾಬ್ ಇತ್ತು ಗೈಸ್ ನಮ್ಗೆ ಇವತ್ತು. ಮಾತಾಡು, ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ಹೊರಗಡೆ ಇದ್ದ ನೀನು? ಯಾಕೆ? ಸರ್ ಲೇಟಾಗಿ ಬಂದರು. ಇಬ್ರಿಗೂ ಸಿಸ್ಟಮ್ ಸಿಕ್ಕಿದ್ದಿಲ್ಲ. ಒಂದೇ ಸಿಸ್ಟಮಲ್ಲಿ ಮಾಡ್ತಿದ್ರು. ಕಾಣಿಸ್ತಾನೆ ಇಲ್ಲ ಚಂದನ. ನೀನು ಈ ಕಡೆ ಬರಬೇಕು. ಈ ಕಡೆ ಬಾ. ಸಾಕು. ಆಶಾ ಹಾಯ್. ಇವಳು ಆಶಾ ಅಂತ ಗೈಸ್. ನನ್ನ ಬ್ಲಾಗ್ ನನ್ನ ಚಾನಲ್ ಇಲ್ಲ ಅಂತ ಹೇಳಿದ್ದು ತುಂಬ ಎದುರ್ಕೊಂಡು ಬೈತಿದ್ರು ನನಗೆ. ಮಾತಾಡು. ಪ್ಲೀಸ್ ಮಾತಾಡು. ಕಂಟೆಂಟ್ ಚೂರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಬೇರೆ ಹೇಳಿ, ಏನಾದರೂ ಬೇರೆ ಮಾತಾಡಿ. ಏನಕ್ಕೆ ಮೆಹಂದಿ ಹಾಕೊಂಡಿರೋದು ಆಶಾ? ಜಸ್ಟ್ ಓಟ್ ಹಾಕಲಿಲ್ಲ ಗೈಸ್ ಆಶಾ. ನಾನು ಓಟ್ ಹಾಕಲಿಲ್ಲ ಅಂತ ಬೇಜಾರು. ಸೊ ನೆಕ್ಸ್ಟ್ ಟೈಮ್ CR ಪೋಸ್ಟ್ಗೆ ಇವರು ನಿಂತಿರ್ತಾರಲ್ಲ, ಅವಾಗ ವಿಡಿಯೋ ಮಾಡಿದ್ದೀನಿ, ಇಲ್ಲೇ ಅಪ್ಲೋಡ್ ಮಾಡಿ. ಮೆಹಂದಿ ಏನಕ್ಕೆ ಹಾಕೊಂಡಿರೋದು ಆಶಾ? ನೋಡಿ ಗೈಸ್, ಮೆಹಂದಿ ಇಷ್ಟೊಂದು ಜೂಮ್ ಬೇಡ. ಏನಕ್ಕೆ ಹಾಕೊಂಡಿರೋದು? ಫಂಕ್ಷನ್. ಏನು ಫಂಕ್ಷನ್? ನಮ್ಮ ದೊಡ್ಡಪ್ಪಂದು 60th ಬರ್ಡೇ. ಬರ್ಡೇಗೆ ಮೆಹಂದಿ ಹಾಕೊಂಡು ಅದೇನೋ ಶಾಂತಿ ಮಾಡಿ. ಮತ್ತೆ ಹೇಗಿತ್ತು ಲ್ಯಾಬ್? ಸೂಪರ್. ಲ್ಯಾಬ್ ಸರಿಯಾಗಿತ್ತು. ನಾನು ಸ್ನ್ಯಾಪಲ್ಲಿಲ್ಲ. ಲ್ಯಾಬಲ್ಲಿ ಏನೇನೆಲ್ಲ ಆಯಿತು? ಲ್ಯಾಬಲ್ಲಿ ಡ್ಯಾನ್ಸ್ ಸರ್ ಹೇಗಿಷ್ಟ ಆದರು? ಹೇಗಿಷ್ಟ ಆದರು? ಸರ್ ಎಲ್ಲ ಇಷ್ಟ ಆಗಿಲ್ಲ. ಪ್ರೋಗ್ರಾಮ್ ಮಾಡಿದ್ವಿ ಅಂತ. ಪ್ರೋಗ್ರಾಮ? ಪ್ರಾಜೆಕ್ಟ್ ಮಾಡಿದ್ವಿ. ಪ್ರಾಜೆಕ್ಟ್. ಅಷ್ಟೇನಾ? ಇನ್ನೇನು ಏನು ಮಾಡೋದು ಅವಾಗಿಲ್ಲ, ಬರೀ ಕುಟ್ಕೊಂಡು. ಎಲ್ಲಿದ್ರಿ ನೀವು? ಆ ಕಡೆ ಇದ್ರಾ? ಅದು ಆ ಸೈಡ್, ಫಸ್ಟ್ ಸೈಡ್. ಥ್ಯಾಂಕ್ ಯು. ಹೇಗಿದೆ CR? ಹೇಗಿದೆ CR ಎಕ್ಸ್ಪೀರಿಯನ್ಸ್? ಹೇಗಿತ್ತು ಅಂದರೆ, ಅಲ್ಲ ಇವಾಗ ಹೇಗೆ ಅನ್ನಿಸ್ತಿದೆ? ಅಲ್ಲ CR ಆಗಿ ಹೇಗೆ ಅನ್ನಿಸ್ತಿದೆ? CR ಆಗ ಜೀವನ ಬರ್ಬಾರ್ದು ಅನಿಸ್ತೈತೆ ಟೋಟಲಿ. ಬಟ್ ಐ ಗೆಸ್ ಇಟ್ಸ್ ದ ಬಿಗಿನಿಂಗ್, ಅದಕ್ಕೆ ಹಂಗೆ ಅನಿಸ್ತಾ ಇದೆ. ಈವೆಂಟ್ಸ್ ಎಲ್ಲ ಸ್ವಲ್ಪ ಇದ್ದರೆ ಸೊ ತಲೆ ಬರ ಜಾಸ್ತಿ ಮಾಡಬೇಕು CR. ಏನೇನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಂಕಿತಾಸ್ ಪೋಸ್ಟ್ ನಾನು ಕಿತ್ಕೊಂಡಿದ್ದು. ಸೊ ಅಂದರೆ ಅವಳು ಬರೋದು ನಾನು ಕಿತ್ಕೊಂಡಂಗೆ. ಸೊ ನೋಡೋಣ ಅವಳು ಬರೋ ಎಷ್ಟು. ಆದರೆ ಇವರಿಂದ ನನಗೆ ಹೋಗಿದ್ದು, ಇವರಿಬ್ಬರು ಬಂದಿದ್ರು ಸಿಗೋದು. ಅವರಿಂದ ನಂದು CR ಪೋಸ್ಟ್ ಹೋಯ್ತು. ಸರಿ, ಅವಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹಾಗೆ ಸೋ ಮಚ್. ಚೆನ್ನಾಗಿ ಮಾಡಿ CR ಪೋಸ್ಟ್ನ. ಇವತ್ತು ಎಲೆಕ್ಷನ್ಸ್ ಇದೆ, ಕಾಲೇಜ್ ಎಲೆಕ್ಷನ್ಸ್. ವೋಟ್ ಮಾಡಿ ಒಳ್ಳೆಯವ್ರನ್ನ ವಿನ್ ಮಾಡಿಸಿ. ಇವಾಗ ಕ್ಲಾಸ್ ತೊಗೊಳಲ್ವತ್ತಾ? ಅಲ್ಲ ಇವಾಗ ಕ್ಲಾಸ್ ತೊಗೊಳಲ್ವಂತ? ಇಲ್ಲ, ನಾನು ನಂಬರ್ ಇಲ್ಲ, ಕೊಟ್ಟೇ ಇಲ್ಲ ಅವರು. ಚೈತ್ರ ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮೇಲೆ. ಚೈತ್ರ ತಿರುಗು ಈ ಕಡೆ. ಮೊದಲೇ ಬೆಳಕಲ್ಲಿ ಜಾಸ್ತಿ ಕಾಣಲ್ಲ ಇಲ್ಲಿ. ತಿರುಗು ಚೈತ್ರ, ಬೇಗ ಬೇಗ. ನಾನು ಇವಳು ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದು. ಅಲ್ಲಿ ವರ್ಷಿತಾ ಇದ್ದಾಳೆ ನೋಡಿ. ಅವಳು ಬಂದಿದ ತಕ್ಷಣ ನಮ್ಮನ್ನೆಲ್ಲ ಮಾಡ್ಕೊಬಿಟ್ಟು ಗೈಸ್ ಅವಳು ವಿಡಿಯೋ ಮಾಡ್ತಿದ್ದೆ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ. ಗೈಸ್ ನಾವು ಇವಾಗ ಲಿಫ್ಟಲ್ಲಿ ಇದ್ದೀವಿ ನೋಡಿ. ಫುಲ್ಲಿ ಹೌಸ್ಕೊಬಿಟ್ಟು
ಸೊ ಇದು ನಮ್ಮ ಗ್ಯಾಂಗು ನೋಡ್ಕೊಳ್ಳಿ ಎಲ್ಲ ಹೆಂಗೆ ತೋರಿಸ್ತಿದ್ವಿ ನನ್ನ ಮುಖ ತೋರಿಸ್ಬಿಟ್ರು. ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಯಾರು ಮಾತಾಡಲ್ಲ ಇದೆಲ್ಲ. ಚಂದನ ಅಲ್ಲಿದ್ದಾಳೆ. ಏ ಫಸ್ಟ್ ಫ್ಲೋರ್ ಅಲ್ಲ ಇದು. ಹೌದು ಬಿದ್ದಿದ್ಯಾ ಹಿಂಗೆ ಹಂಗೆ ಇಲ್ಲ. ಸೊ ಇವತ್ತು ಸೆಕ್ರೆಟ್ರಿ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲ್ಲ ಎಲೆಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಆ ಎಲೆಕ್ಷನ್ಸಲ್ಲಿ ರಕ್ಷಾ ನಿಂತಿದ್ಲು ಆ್ಯಕ್ಚುಲಿ ವೈಸ್ ಸೆಕ್ರೆಟ್ರಿಗೆ. ಸೊ ಆ ಟೈಮಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ಇವತ್ತು, ಅದಕ್ಕೆ ಇಲ್ಲಿ ಹೊರಗಡೆ ಬಂದು ಸ್ವಲ್ಪ ತಿಂತಾ ಇದ್ವಿ. ಸೊ ರಕ್ಷಾ ಸೆಕ್ರೆಟ್ರಿ ಪೋಸ್ಟ್ಗೆ ನಿಂತಿದ್ಲು, ಅಂದರೆ ಎಲೆಕ್ಷನ್ಸ್ಗೆ ನಿಂತಿದ್ಲು ಅಂತ ಹೇಳಿದಲ್ವ. ಸೊ ಅಲ್ಲಿದು ಒಂಚೂರು ಕ್ಲಿಪ್ಪಿಂಗ್ ಇದೆ. ಸೊ ಅದನ್ನ ಆ್ಯಡ್ ಮಾಡ್ತೀನಿ, ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಫುಲ್ ರಾಗೆ ಹಾಗೆ ಹಾಕ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ. ಎಷ್ಟೋ ಜನ ಹೇಳೋದು ಕೇಳ್ಪಟ್ಟೆ, ಸೆಕ್ರೆಟರಿ ಅಂತ ಅಂದರೆ ರಿಸ್ಕ್ ಇರುತ್ತೆ, ಫಸ್ಟ್ ಇಯರ್ ಓದಕ್ಕಾಗಲ್ಲ ಅಂತ. ಲೆಟ್ ಮಿ ಟ್ರೈ, ನಿಜನ ಇವಾಗ ನೋಡೋಣ ಅಂತ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನಾನು ಹಾಗೆ ಮೆನ್ಷನ್ ಮಾಡಿದಾಗೆ, ವೈ ಯು ಪೀಪಲ್ ಶುಡ್ ವೋಟ್ ಮೀ ಅಂತ. ಸೊ ನನಗೆ ಅನಿಸುತ್ತೆ ಐ ಹ್ಯಾವ್ ಆಲ್ ದ ಕೇಪಬಿಲಿಟೀಸ್ ಕಾಂಪೀಟ್ ಮಾಡೋದಕ್ಕೆ ಸೆಕ್ರೆಟರಿ ಪೋಸ್ಟ್ಗೆ ಅಂತ. ಆ್ಯಂಡ್ ಆಲ್ಸೋ ನಾನು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ರೀತಿ ಈವೆಂಟ್ಸ್ ಆಗಿರ್ಬೋದು, ಏನೇ ಇರ್ಬೋದು, ನಾನು ಎಲ್ಲ ಒಪಿನಿಯನ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲ ಶೂಸಲ್ಲೂ ನಿಂತು ಯೋಚನೆ ಮಾಡಿ ದೆನ್ ಐ ಟೇಕ್ ಮೈ ಡಿಸಿಷನ್ಸ್ ಆರ್ ವಾಟ್ ಎವರ್ ಎನಿ